ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನು ಗೊತ್ತಾ ಸ್ಪೆಷಲು? ಸೊ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಸೊ ಇವಾಗ ಪಾಸ್ತಾ ಮಾಡ್ಕೊಳೋಣ ಅಂದ್ಕೊಂಡ್ವಿ. ಆ ಪಾಸ್ತಾದು ವಿಡಿಯೋ ಹಾಕ್ತೀನಿ ಹೆಂಗೆ ಮಾಡೋದು ಏನು ಅಂತ. ಸೊ ನಮ್ಮ ಫ್ರೆಂಡ್ ಸ್ವಲ್ಪ ನಾಚ್ತಾ ಇದ್ದಾನೆ ಆಯಿತಾ, ಇಲ್ಲಿ ಹಿಂದೆ ಇದೆ ನೋಡ್ರಿ, ಒಂದು ಸ್ವಲ್ಪ ನಾಚ್ತಾ ಇದ್ದಾನೆ. ಸೊ ಹೆಂಗೆ ಮಾಡೋದು ಏನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇವಾಗ ಆಲ್ರೆಡಿ ಆ ವಿಡಿಯೋ ಹೆಂಗೆ ಮಾಡೋದು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಆಯಿತಾ, ಅದನ್ನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಬಟ್ ಇವಾಗ ಏನು ನಡೀತಾ ಇದೆ ಗೊತ್ತಾ, ಇಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ಕುಕ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಮಸಾಲೆ ಅವೆಲ್ಲ ಹಾಕಿ ಕುಕ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಇದು ಪಾಸ್ತಾ ರೆಡಿ ಆಗಿದೆ ಆಲ್ರೆಡಿ. ಸೊ ಇದಾಗಿ ನೋಡಿ ಬಾಯ್ಲ್ ಆಗಿದೆ. ಸೊ ಇವಾಗ ಪಾಸ್ತಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಐಟಮ್ಸ್ ಏನಂದರೆ, ಸೊ ಈರುಳ್ಳಿ, ಸೊ ಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ. ಸೊ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ. ಸೊ ಇದನ್ನು ನಾವು ಇವಾಗೇನು ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಸೊ ಅದರಲ್ಲೇ ಹಾಕಬೇಕು. ಸೊ ನಿಮ್ಗೆ ಅದು ತೋರಿಸ್ತೀನಿ. ಇಲ್ಲೇನು ನೋಡ್ತಾ ಇದ್ದಾರೆ, ಇದು ಪಾಸ್ತಾ ನೀರಲ್ಲಿ ಸ್ವಲ್ಪ ಎಣ್ಣೆ ಪಾಸ್ತಾ ಹಾಕ್ಬಿಟ್ಟು ಕುದಿಸೋಕೆ ಇಡಬೇಕು. ಇದನ್ನ ದ ಕುಕ್ ಆಫ್ ದ ಡೇ. ಸೊ ಫಸ್ಟ್ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸೊ ಆ ಎಣ್ಣೆ ಆದಷ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಅದು ಕೆಂಪುಗೆ ಬಾಯ್ಲ್ ಆಗೋವರೆಗೂ ಕಾಯಬೇಕು ಸ್ವಲ್ಪ. ಎಲ್ಲ ಮಾಡ್ತಾ ಇದ್ದಾನೆ ಏನೇನು ತಿಕ್ಬಿಟ್ಟು ಆಯಿತಾ. ಇದು ಪಾಸ್ತಾ ರೆಡಿಯಾಗಿದೆ. ಆ ಕರಿನ ಏನಂತಾರೆ, ಮಸಾಲ ರೆಡಿಯಾಗಿದೆ ಆಯಿತಾ. ನಿಮಗೆ ಫೈನಲ್ ಕಟ್ ಹೆಂಗೆ ಬರುತ್ತೆ ಅಂತ ಆಯಿತಾ. ಇವಾಗ ಪೇಸ್ಟ್ ಎಲ್ಲ ರೆಡಿ ಆಗಿದೆ. ಪೇಸ್ಟಾ ಕರಿ ಎಲ್ಲ ರೆಡಿ ಆಗಿದೆ. ಅದಕ್ಕೆ ಏನೇನು ಹಾಕ್ತಾನೆ ಇವಾಗ, ಏನಾಗ್ತಾ ಇದ್ದಾನೆ ಇಲ್ಲೇನು ನೋಡ್ತಾ ಇದ್ದೀವಿ ನೋಡು. ಅಷ್ಟು ಪುಡಿ ಅದೆಲ್ಲ ಆಗ್ತಾ. ಅದಕ್ಕೆ ಮನೇಲಿ ಏನು ಯಾರು ಇಲ್ಲ ಅಂದರೆ ಬ್ಯಾಚುಲರ್ಸ್ ಲೈಫ್ ಹಿಂಗಿರುತ್ತೆ ನಾವು. ಹಿಂಗೆ ಏನು ಬೇಕೋ ಅದು ಹೊರಗಡೆ ತಿನ್ನೋದಕ್ಕಿಂತ ಹಿಂಗೆ. ಪಾಸ್ತಾ ಇಲ್ಲ ನೋಡಿ, ಇಲ್ಲಿ ಪಾಸ್ತಾ ರೆಡಿಯಾಗಿದೆ. ಸೊ ಇಲ್ಲೇನು ನೋಡ್ತಾ ಇದ್ದಾರಲ್ಲ, ಪಾಸ್ತಾ ರೆಡಿಯಾಗಿದೆ. ಇದನ್ನ ಅದಕ್ಕೆ ಹಾಕ್ಬಿಟ್ರೆ ಪಾಸ್ತಾ ರೆಡಿ. ಇವಾಗ ಇನ್ನೊಂದು ಏನಂದರೆ ಸ್ಪೆಷಲ್, ಇವನು ಏನು ಮಾಡ್ತಾನೆ ಅಂದರೆ ಮ್ಯಾಗಿ ಮಸಾಲ ಹಾಕ್ತಾನೆ. ಸೊ ನೀವು ಮ್ಯಾಗಿ ಮಸಾಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆಯಿತಾ. ಮ್ಯಾಗಿ ಮಸಾಲ ಹಾಕಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತೀನಿ. ಸೊ ಅದೆಲ್ಲ ಹಾಕಿದ್ಮೇಲೆ ಮ್ಯಾಗಿ ಮಸಾಲ ಹಾಕಬೇಕು. ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ. ಇನ್ನೊಂದು ಸ್ವಲ್ಪ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ಆಯಿತಾ. ನೋಡೋಣ ಹೆಂಗೆ ಫೈನಲ್ ಟೇಸ್ಟ್ ನಿಮ್ಗೆ ಹೇಳ್ತೀನಿ ಹೆಂಗಾಗುತ್ತೆ. ನೆಕ್ಸ್ಟು ಗರಂ ಮಸಾಲೆ ಹಾಕಬೇಕು ಆಯಿತಾ. ಗರಂ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು. ಅಲ್ಲಿ ಹಾಕ್ತಾ ಇದೆ ನೋಡಿರಿ. ಹಂಗೆ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ನನಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರಲ್ಲ, ಬಟ್ ನಮ್ಮ ಫ್ರೆಂಡ್ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ನೀರು ಎಲ್ಲ ಗ್ರೇವಿ ಎಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಆ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಆ ಆಯಿಲ್ ಕಂಟೆಂಟ್ ಮೇಲೆ ಬರೋ ಗಂಟ ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಸೊ ಆ ಕುದಿಯೋವರೆಗೂ ಬನ್ನಿ ಕಾಯೋಣ. ಸಾರಿ ಇದನ್ನ ಮಾಡ್ತಿದ್ಯಾ ನೀನು? ಒಂದು ತಿಂದ್ಬಿಟ್ಟು ನೋಡಿ, ಮೆತ್ತಗಾಗಿರ್ಬೇಕು. ಒಂದು ತಿಂದ್ಬಿಟ್ಟು ನೋಡ್ರಿ, ಮೆತ್ತಗಾಗಿರ್ಬೇಕು. ಅಲ್ಲಿವರೆಗೂ ಕುದ್ದಿರ್ಬೇಕು. ಸೊ ಏನು ಗೊತ್ತಾ, ಈ ಪಾಸ್ತಾ ಏನು ಮಾಡಿರ್ತೀವಲ್ಲ, ಹೋಗಲ್ಲ ಕಡೆ, ಈ ಪಾಸ್ತಾ ಏನು ಮಾಡಿರ್ತೀವ, ನೀರು ತೆಗಿಯಕ್ಕೆ ಏನಾಗಿತ್ತು ನಿನಗೆ? ಇರ್ಲಿ ಬಿಡ, ನೀರು ತೆಗಿ. ಸರಿ, ನೀರು ಭಾಳ ಆಯ್ತಾ? ಅದೇ ನೀರು ಹಾಕ್ಬಿಡ್ಲಿ, ಚೆನ್ನಾಗಿ ಬರೋ ಟೇಸ್ಟ್ ಚೆನ್ನಾಗಿ. ಪಾಸ್ತಾ ಆಗಿರ್ತೀವಲ್ಲ, ಆ ಗ್ರೇವಿಯಲ್ಲಿ ಈ ಪಾಸ್ತಾ ಹಾಕ್ಬಿಟ್ರೆ ಪಾಸ್ತಾ ರೆಡಿ ಆಯ್ತಾ.
ಇವಾಗ ಇಲ್ಲ ನೋಡಿ ಪಾಸ್ ಆಗ್ತಾ ಇದೆ ನೋಡ್ರಿ ಇವಾಗ ಪಾಸ್ತಾ ನೋಡಿ ಆಗ್ತಾ ಇದೆ. ಅದನ್ನ ಕಲಿಸ್ಬಿಟ್ರೆ ಆಲ್ಮೋಸ್ಟ್ ಇವಾಗ ರೆಡಿ. ಅದೊಂದು ಹಾಕಿ ಒಂದು 5 ಮಿನಿಟ್ಸ್ ಕುದಿಸ್ಬಿಟ್ರೆ ರೆಡಿ ಪಾಸ್ತಾ. ಸೊ ಲೈಕ್ ಸ್ವಲ್ಪ ನಾವು ಅದೇನದು ಕುದಿಯಕ್ಕೆ ಬಿಡಬೇಕು. ಆ ಫ್ಲೇವರು ಆ ಪಾಸ್ತಾಗೆಲ್ಲ ಅಂಟ್ಕೋಬೇಕು. ಅಂಟ್ಕೊಂಡ್ಮೇಲೆ ಸಾಕಾಗಿ ಕಾಣುತ್ತೆ, ಸಾಕಾಗಿ ತಿನ್ಬೋದು. ಪಾಸ್ತಾ ಮೇಲೆ ಲಾಸ್ಟಿಗೆ ಏನು ಗೊತ್ತಾ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ, ಇವು ಮ್ಯಾಗಿ ಮಸಾಲ ತಂದಿರ್ತೀರಲ್ವ, ಲಾಸ್ಟ್ ಪಾಸ್ತಾ ಹಾಕಿದ್ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ್ರೆ ಇನ್ನೂ ಚೆನ್ನಾಗುತ್ತೆ. ಸೊ ಇವಾಗ ಪಾಸ್ತಾ ರೆಡಿ. ಇವಾಗ ಪ್ಲೇಟಾಗಿ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ. ನಿಮ್ಗೆ ಇವಾಗ ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಇಲ್ಲಿದೆಯಲ್ಲ ನಮ್ಮದು ಪಾಸ್ತಾ ಹಾಕೋಣ. ಏನೋ ಮಾಡ್ತಾವನೆ. ಇವಾಗ 1 ಸ್ಪೂನ್ ಕರೆಕ್ಟಾಗಿ ನಿಂಬೆಹಣ್ಣು ಹಿಡಿತಾಳೆ, ಚೆನ್ನಾಗಿರ್ತದೆ. ಸೊ ಇದಕ್ಕೆ ನಿಂಬೆಹಣ್ಣು ನೀವು ಬೇಕು ಅಂತಂದರೆ ಆಯಿತಾ, ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೋರ್ಕ್ ತೊಗೊಂಬಂದು ತಿನ್ನೋದು. ಪೋರ್ಕ್ ಅಂತಾರಂತೆ ಇದಕ್ಕೆ. ನೋಡೋಣ ಇವಾಗ ಟೇಸ್ಟ್ ಹೆಂಗಿದೆ ಹೇಳ್ತೀನಿ ನಿಮಗೆ. ಸೊ ಇವಾಗ ಏನು ಗೊತ್ತು ನಿಮಗೆ, ಮ್ಯಾಗಿ ತಿಂತೀರಲ್ವಾ, ಬಟ್ ಮ್ಯಾಗಿ ಅಂತ ಚೆನ್ನಾಗಿರುತ್ತೆ. ಪೂರ ನಿಜ ಚೆನ್ನಾಗಿದೆ. ಇಷ್ಟು ಪಾಸ್ತಾ ಮಾಡೋ ರೀತಿ ಆಯಿತಾ, ನೀವು ಮಾಡಿಕೊಂಡು ಹೆಂಗಾಗಿದೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಷ್ಟಿಗೆ ಈ ವಿಡಿಯೋ ಮುಗಿಸ್ತೀನಿ. ಬಾಯ್. ಇವಾಗ ಪಾಸ್ತಾ ಮಾಡಿರೋದು ಇಲ್ಲಿದಾನಲ್ಲ, ಇವನೇ ಕಾರ್ತಿಕ್ ಅಂತ ನಮ್ಮ ಫ್ರೆಂಡು. ಸೊ ಇವನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸ್ಗೆ ಬೇಕಾದ್ರೆ ನಿಮ್ಮ ಮನೆಗೆ ಕರೆದ್ರೂ ಬಂದು ಮಾಡ್ಕೊಟ್ಟು ಹೋಗ್ತಾನೆ.